ಕಾಂಗ್ರೆಸ್ ನಾಯಕರಿಂದಲೇ ಟಾರ್ಗೆಟ್ ಆದ್ರ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರಿಂದ ಸ್ಫೋಟಕ ಆರೋಪ. ಮುಖ್ಯಮಂತ್ರಿ ಬದಲಾವಣೆ ಚರ್ಚೆ ಶುರುವಾದ ಬಳಿಕ ಹೊರಗಡೆ ಬಂತ ಮೂಡಾ ಹಗರಣ. ಮುಖ್ಯಮಂತ್ರಿ ಕುರ್ಚಿ ಮೇಲೆ ಕಣ್ಣಿಟ್ಟವರಿಂದಲೇ ಮೂಡಾ ಹಗರಣ ಬಯಲು. ಡಿಕೆ ಶಿವಕುಮಾರ್ ಕಡೆ ಬೊಟ್ಟು ಮಾಡಿದ ಕೇಂದ್ರ ಸಚಿವ ಕುಮಾರಸ್ವಾಮಿ. ಮತ್ತೆ ಅಹಿಂದ್ರ ಅಸ್ತ್ರ ಪ್ರಯೋಗಿಸಲು ಮುಂದಾದ ಸಿಎಂ ಸಿದ್ದರಾಮಯ್ಯ. ಸಿದ್ದರಾಮೋತ್ಸವದ ಮಾದರಿಯಲ್ಲೇ ಹುಬ್ಬಳ್ಳಿಯಲ್ಲಿ ಅಹಿಂದ ಸಮಾವೇಶ. ವಿರೋಧಿಗಳ ಮೂಡಾ ಅಸ್ತ್ರಕ್ಕೆ ಮುಖ್ಯಮಂತ್ರಿಗಳ ಅಹಿಂದ ಪ್ರತಿ ಅಸ್ತ್ರ. ಹೈಕಮಾಂಡ್ ಮುಂದೆ ಶಕ್ತಿ ಪ್ರದರ್ಶನಕ್ಕೆ ಮುಂದಾದ್ರ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಆಗಸ್ಟ್ನಲ್ಲಿ ಸಿದ್ದರಾಮಯ್ಯ ಅಹಿಂದ ರತ್ನ ಹೆಸರಿನಲ್ಲಿ ಹುಬ್ಬಳ್ಳಿಯಲ್ಲಿ ಬೃಹತ್ ಸಮಾವೇಶ. ವಿರೋಧಿಗಳ ಮೂಡಾ ಅಸ್ತ್ರಕ್ಕೆ ಸಿದ್ದರಾಮಯ್ಯನವರಿಂದ ಅಹಿಂದ್ರ ಮಂತ್ರ. ಕಾಂಗ್ರೆಸ್ನ ಆಂತರಿಕ ವಿರೋಧಿಗಳಿಗೆ ಸಂದೇಶ ನೀಡಲು ಮುಂದಾಗುತ್ತಿದ್ದಾರಾ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಹುಬ್ಬಳ್ಳಿಯಲ್ಲಿ ಅಹಿಂದ ರತ್ನ ಸಮಾವೇಶ. ದಾವಣಗೆರೆಯ ಸಿದ್ದರಾಮೋತ್ಸವದ ಮಾದರಿಯಲ್ಲೇ ಹುಬ್ಬಳ್ಳಿಯಲ್ಲಿ ಬೃಹತ್ ಅಹಿಂದ ಸಮಾವೇಶ. ಬಿಜೆಪಿಯ ನನ್ನ ಸ್ನೇಹಿತರುಗಳು ಹೋರಾಟ ಮಾಡ್ತಾ ಇರೋದು. ಆದರೆ ಇಷ್ಟೆಲ್ಲ ರಾಜಾಂತಗಳು ಈಗ ಪ್ರಾರಂಭ ಆಗಿರೋದಕ್ಕೆ ವಿರೋಧ ಪಕ್ಷಗಳಿಗಿಂತ ಹೆಚ್ಚಾಗಿ ನನಗಿರ್ತಕ್ಕಂಥ ಮಾಹಿತಿ ಈ ಮುಖ್ಯಮಂತ್ರಿಯ ಪೈಪೋಟಿ ಇದೆಯಲ್ಲ, ಈಗ ಮುಖ್ಯಮಂತ್ರಿ ಆಗಬೇಕು ಉಪಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ, ಆ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಯ ಕುರ್ಚಿಗೆ ಆಸೆ ಪಟ್ಟು ಪಾಪ ಟವಲ್ ಹಾಸ್ಕೊಂಡು ಕೂತವರಲ್ಲ, ಅವರಿಂದ ಇದೆಲ್ಲ ಇವತ್ತು ಎಕ್ಸ್ಪೋಸ್ ಆಗ್ತಾ ಇದೆ ಅನ್ನೋ ಒಂದು ಸುದ್ದಿ ಇದೆಯಪ್ಪ. ಈ ಮೂಡಾ ಹಗರಣದ ಬಗ್ಗೆ ಇಷ್ಟೆಲ್ಲ ಹೊರಗಡೆ ಈಗ ಬರಬೇಕಾದ್ರೆ ಏನು ಪಾಪ ಅಲ್ಲಿರ್ತಕ್ಕಂಥವ್ರು ಈಗ ಸ್ಥಾನಮಾನಗಳ ಬಗ್ಗೆ ಪೈಪೋಟಿ ನಡೀತಿದೆಯಲ್ಲ, ಆ ಜಾಗಕ್ಕೆ ಹೋಗ್ಬೇಕು ಅಂತ ಹೇಳಿ ಅವರುಗಳಿಂದ ಇದೆಲ್ಲ ಹೊರಗಡೆ ಎಕ್ಸ್ಪೋಸ್ ಆಗಿರೋದು. ಇಷ್ಟು ದಿವಸ ಆಗಿರೋದು ಈಗ ಯಾಕೆ ಬಂತು? ಈಗ ಸಿಡಿ ಮ್ಯಾನುಫ್ಯಾಕ್ಚರ್ದು ಮುಗಿತು ಕತೆ. ಈಗ ಮೂಡಾದ ಕಾರ್ಯಕ್ರಮಗಳು ಪ್ರಾರಂಭ ಆಗಿದೆ. 62 ಕೋಟಿ ನನಗೆ ಮೂಡಾನೇ ಕೊಡಬೇಕು, ಕಾಂಪನ್ಸೇಷನ್ ಸರ್ಕಾರವೇ ಕೊಡಬೇಕು ಅಂತ ಹೇಳ್ತಾ ಇದ್ದಾರಲ್ಲ. ಒಂದು ನಿಮಿಷ, ನಾನು ಮುಖ್ಯಮಂತ್ರಿಗಳಿಗೆ ಹೇಳ್ತೀನಿ, ರೈತರಿಂದ ಭೂಮಿ ಭೂಸ್ವಾಧೀನ ಮಾಡ್ಕೊಂಡ್ರಲ್ಲ, ಆ ರೈತರು ಬೀದಿಲಿ ಇನ್ನೂ ಅಲಿತಾ ಇದ್ದಾರಲ್ಲ 106 ಜನ, ನಮಗೆ ದುಡ್ಡು ಬರಲಿಲ್ಲ ಅಂತ ಹೇಳಿ. ಇವತ್ತು ನಿಮ್ಮ ಆಸ್ತಿ, ಅದು ಆಸ್ತಿ ಯಾಕೆ ತಗೊಂಡಿದ್ದೀರಿ ಅನ್ನೋದು ಗೊತ್ತಿದೆ. ಸಿಡಿ ಫ್ಯಾಕ್ಟರಿ ಈಗ ಮೂಡಾ ಫ್ಯಾಕ್ಟರಿ ಶುರು ಮಾಡಿದ್ದಾರೆ ಒಬ್ರು ಕಾಂಗ್ರೆಸ್ನಲ್ಲಿ. ಸಿದ್ದರಾಮಯ್ಯನವರನ್ನ ಕುರ್ಚಿ ಇರಿಸೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ. ಸಿಎಂ ಕುರ್ಚಿಗೆ ಟವಲ್ ಹಾಕಿರೋರೇ ಕೆಲಸ ಮಾಡ್ತಾ ಇರೋದು ಅಂತ ಆರೋಪ ಮಾಡ್ತಾ ಇದ್ದಾರೆ. ಬಹಳ ಸಂತೋಷ. ನನ್ನ ನೆನೆಸ್ಕೊಳ್ಳಿಲ್ಲ ಅಂದ್ರೆ ಕೆಲವು ನಿದ್ರೆನೂ ಬರಲ್ಲ, ತಲೆನೂ ಓಡಲ್ಲ. ಮೂಡಾದ ಇಲ್ಲಿವರೆಗೆ ಬರದೇ ಇದ್ದಿದ್ದು ಯಾತಕ್ಕೆ ಸದ್ದು? ಅದು ಹಳೆ ಸುದ್ದಿ. ಇದು ಮೂಡಾದು ಇವತ್ತೇನು ದೊಡ್ಡ ಪ್ರಚಾರ ಪ್ರಾರಂಭ ಆಗಿದೆ. ಹಲವಾರು ಮಾಧ್ಯಮಗಳಲ್ಲಿ ಈಗ ಸ್ಟೋರಿ ಶುರುವಾಗಿದೆ ಮೂಡಾದ ಬಗ್ಗೆ. ಇದು ಪ್ರಾರಂಭ ಮಾಡಿಸಿರ್ತಕ್ಕಂಥವ್ರು ಯಾರು? ಮುಖ್ಯಮಂತ್ರಿಯ ಸ್ಥಾನದ ಬಗ್ಗೆ ಆಸೆ ಇಟ್ಕೊಂಡು ಟವಲ್ ಹಾಸ್ಕೊಂಡು ಕೂತವರಲ್ಲ, ಈಗಿರ್ತಕ್ಕಂಥ ಮುಖ್ಯಮಂತ್ರಿ ತೆಗೆದು ನಾವಾಗಬೇಕು ಅಂತ ಹೇಳಿ. ಈಗ ತೆಗಿಬೇಕಾದ್ರೆ ಆ ಮುಖ್ಯಮಂತ್ರಿಯ ಇಮೇಜ್ ತೆಗಿಬೇಕಲ್ಲ, ಈಗ ಹಾಳು ಮಾಡಬೇಕಲ್ಲ. ಆ ಮುಖ್ಯಮಂತ್ರಿಗಳು ಮಾಡಿರ್ತಕ್ಕಂಥ ಅಲ್ಲಿಯ ವ್ಯವಹಾರಗಳವಲ್ಲ, ಜಿಲ್ಲೆ ಮೈಸೂರು ನಗರದ ಮೂಡಾದಲ್ಲಿ, ಅದರೆಲ್ಲ ದಾಖಲಾತಿ ತೆಗೆದು ವಕೀಲರುಗಳನ್ನು ಇಟ್ಕೊಂಡು ಮುಖ್ಯಮಂತ್ರಿಗಳನ್ನು ಮುಗಿಸ್ಲಿಕ್ಕೆ ಕಾಂಗ್ರೆಸ್ನೊಳಗೆ ನಡೀತಿರೋ ಪಿತೂರಿ ಇದು. ಅದು ಯಾರು ಗೊತ್ತಿಲ್ಲಪ್ಪ, ಕಾಂಗ್ರೆಸ್ ಎಲ್ಲ ಮಾಡ್ತಾರೆ ಅಂತ ಹೇಳಿ ರಾಜಕೀಯದ ವಲಯದಲ್ಲಿ ಚರ್ಚೆ ನಡೀತಾ ಇದೆ. ಮೂಡಾ ಪ್ರಕರಣ ಸಿಎಂ ಟವಲ್ ಹಾಕಿದ್ದಾರೆ, ಹೊರಗಡೆ ತಂದಿದ್ದಾರೆ ಕಾಂಗ್ರೆಸ್ನವರೇ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಅವ್ರಿಗೆ ಜಿಟಿ ದೇವೇಗೌಡನಿಗೆ ಕೇಳಪ್ಪ, ಅವ್ರ ಮೆಂಬರ್ ಇದ್ದಾರೆ, ಅವ್ರನ್ನ ಕೇಳುವನ್ನು ಮೊದಲು. ಮೂಡಾದ ಇಲ್ಲಿವರೆಗೆ ಬರದೇ ಇದ್ದಿದ್ದು ಯಾತಕ್ಕೆ ಸದ್ದು? ಅದು ಹಳೆ ಸುದ್ದಿ. ಇದು
ಮೂಡಾದು ಇವತ್ತೇನು ದೊಡ್ಡ ಪ್ರಚಾರ ಪ್ರಾರಂಭ ಆಗಿದೆ. ಹಲವಾರು ಮಾಧ್ಯಮಗಳಲ್ಲಿ ಈಗ ಸ್ಟೋರಿ ಶುರುವಾಗಿದೆ ಮೂಡಾದ ಬಗ್ಗೆ. ಇದು ಪ್ರಾರಂಭ ಮಾಡಿಸಿರ್ತಕ್ಕಂಥವ್ರು ಯಾರು? ಮುಖ್ಯಮಂತ್ರಿಯ ಸ್ಥಾನದ ಬಗ್ಗೆ ಆಸೆ ಇಟ್ಕೊಂಡು ಟವಲ್ ಹಾಸ್ಕೊಂಡು ಕೂತವ್ರಲ್ಲ. ಈಗಿರ್ತಕ್ಕಂಥ ಮುಖ್ಯಮಂತ್ರಿ ತೆಗೆದು ನಾವಾಗಬೇಕು ಅಂತ ಹೇಳಿ ಈಗ ತೆಗಿಬೇಕಾದ್ರೆ ಆ ಮುಖ್ಯಮಂತ್ರಿಯ ಇಮೇಜ್ ತೆಗಿಬೇಕಲ್ಲ, ಈಗ ಹಾಳು ಮಾಡಬೇಕಲ್ಲ. ಆ ಮುಖ್ಯಮಂತ್ರಿಗಳು ಮಾಡಿರ್ತಕ್ಕಂಥ ಅಲ್ಲಿಯ ವ್ಯವಹಾರಗಳವಲ್ಲ, ಜಿಲ್ಲೆ ಮೈಸೂರು ನಗರದ ಮೂಡಾದಲ್ಲಿ ಅದರೆಲ್ಲ ದಾಖಲಾತಿ ತೆಗೆದು ವಕೀಲರುಗಳನ್ನು ಇಟ್ಕೊಂಡು ಮುಖ್ಯಮಂತ್ರಿಗಳನ್ನು ಮುಗಿಸ್ಲಿಕ್ಕೆ ಕಾಂಗ್ರೆಸ್ನೊಳಗೆ ನಡೀತಿರೋ ಪಿತೂರಿ ಇದು. ಅದು ಯಾರು ಗೊತ್ತಿಲ್ಲಪ್ಪ, ಕಾಂಗ್ರೆಸ್ ಎಲ್ಲ ಮಾಡ್ತಾರೆ ಅಂತ ಹೇಳಿ ರಾಜಕೀಯದ ವಲಯದಲ್ಲಿ ಚರ್ಚೆ ನಡೀತಾ ಇದೆ. ಮೂಡ ಪ್ರಕರಣ ಸಿಎಂ ಟವಲ್ ಹಾಕಿದವರೆ ಹೊರಗಡೆ ತಂದಿದ್ದಾರೆ ಅಂತ ಕಾಂಗ್ರೆಸ್ನವರೇ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಅವ್ರಿಗೆ ಜಿಟಿ ದೇವೇಗೌಡನ ಕೇಳಪ್ಪ, ಅವ್ರ ಮೆಂಬರ್ ಇದ್ದಾರೆ, ಅವ್ರನ್ನ ಕೇಳುವನ್ನು ಮೊದಲು. ಕುಮಾರಸ್ವಾಮಿ ಅವರಿಂದ ಗಂಭೀರ ಆರೋಪ. ಇದರ ಹಿಂದೆ ಸಿಎಂ ಕುರ್ಚಿ ಮೇಲೆ ಕಣ್ಣಿಟ್ಟವರಿದ್ದಾರೆ. ಇಷ್ಟು ದಿವಸ ಇಲ್ಲದೆ ಇರೋ ಮೂಡ ಹಗರಣ ಈಗ ಯಾಕೆ ಹೊರಗೆ ಬಂತು ಅಂತ ಗಂಭೀರ ಆರೋಪ. ಇದೇ ವಿಷಯದ ಬಗ್ಗೆ ಇವತ್ತು ಚರ್ಚೆ ಮಾಡ್ತೀವಿ. ಹಲವು ಜನ ಗಣ್ಯರು ನಮ್ಮ ಜೊತೆಗಿರ್ತಾರೆ. ನನ್ನ ಕೊಲೀಗ್ ಪ್ರಶಾಂತ್ ಸ್ವಾಗತ. ನೀವು ಸಂಜೆ 5 ಗಂಟೆಯ ಡಿಸ್ಕಷನ್ಗೆ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಹೇಳಿದ್ರಿ. ಇದ್ರ ಸ್ಕ್ಯಾಮ್ ಅನ್ಕೊಂಡವ್ರಿಗೆ ಸ್ಕ್ಯಾಮು, ವ್ಯವಹಾರ ಚತುರತೆ ಅಂದ್ಕೊಂಡವ್ರಿಗೆ ವ್ಯವಹಾರ ಚತುರತೆ ಅಂತ. ಅದನ್ನು ನನಗನ್ಸುತ್ತೆ ಈಗ ಇದು ಏನು ಅಂತಕ್ಕಂಥದ್ದು ತನಿಖೆಯಿಂದಲೇ ಬಹಿರಂಗ. ಎಸ್, ಯಾಕಂದರೆ ಸರಿ, ಈಗ ಸಿದ್ದರಾಮಯ್ಯನವರ ಪರವಾಗಿ ಸಿದ್ದರಾಮಯ್ಯನವರು, ಕಾಂಗ್ರೆಸ್ ವಕ್ತಾರರು, ಕೊಡಗಿನ ಶಾಸಕರು ಪತ್ರಿಕಾಗೋಷ್ಠಿಯನ್ನು ನಡೆಸಿದ್ದು, ಸಮರ್ಥನೆಯನ್ನು ಮಾಡಿದರು. ವಿರೋಧ ಪಕ್ಷಗಳು ಇದರ ಬಗ್ಗೆ ಸಾಕಷ್ಟು ಮಾತನಾಡಿವೆ, ನಾವು ಕೂಡ ಮಾತನಾಡಿದ್ದೀವಿ. ಮೇಲ್ನೋಟಕ್ಕೆ ಒಂದು ನಾ ಅದಕ್ಕೆ ಹೇಳಿದೆ, ಸೀಸರ್ನ ಪತ್ನಿ ಯಾವತ್ತಿಗೂ ಸಂದೇಹಕ್ಕೆ ಮೀರಿರಬೇಕು ಅಂತ, ಅಬೌವ್ ಸಸ್ಪಿಷನ್ ಇರಬೇಕು. ಹೌದು. ಇಲ್ಲಿ ಏನು ಸಂದೇಹ ಇದೆ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಹೇಳೋದಾದರೆ, ನೀವು ಯಾವುದೋ ಒಂದು ಔಟ್ಸ್ಕರ್ಟ್ನಲ್ಲಿ ಭೂಮಿಯನ್ನು ಕೊಟ್ಟು ಅದು ಎಕ್ವೈರ್ ಆದ ನಂತರ ನೀವು ಅರ್ಜಿ ಕೊಟ್ಟ 3 ದಿನಕ್ಕೆ, ವಿಪಕ್ಷಗಳ ಸರ್ಕಾರ ಇರ್ಬೋದು, ಅರ್ಜಿ ಕೊಟ್ಟ 3 ದಿನಕ್ಕೆ ನಿಮಗೆ ಲ್ಯಾವೆಲ್ಲ ರೋಡ್ನಲ್ಲೋ MG ರೋಡ್ನಲ್ಲೋ ಭೂಮಿ ಹೇಗೆ ದೊರಕುತ್ತೆ? ಅದು BJP ಸರ್ಕಾರ ಕೊಡ್ತು ಅನ್ನೋದಕ್ಕೆ ಅದು ನ್ಯಾಯಬದ್ಧನ ಅಂತಕ್ಕಂಥದ್ದು ಪ್ರಶ್ನೆ. ಹೌದು. ಹೀಗಾಗಿ ಈ ಪ್ರಶ್ನೆಗೆ ಉತ್ತರ ಸಿಗಬೇಕಾದ್ರೆ, ಆರೋಪಗಳು, ಪ್ರತ್ಯಾರೋಪಗಳು, ವಿಶ್ಲೇಷಣೆಗಳು ಇದೆಲ್ಲದರ ಮಧ್ಯೆ ಈ ಚರ್ಚೆಗೆ ಉತ್ತರ ಸಿಗಬೇಕಾದ್ರೆ ಒಂದು ತನಿಖೆ ನಿಶ್ಚಿತವಾಗಿ ನಡಿಬೇಕು. ಬರೀ ಈಗ ಅಂದರೆ ತನಿಖೆ ನಡೆಸಿದ್ವಿ ಅಂತಕ್ಕಂಥದ್ದಲ್ಲ, ತನಿಖೆ ನಿಜಕ್ಕೂ ಒಂದು ಟ್ರಾನ್ಸ್ಪರೆಂಟ್ ಮಾದರಿಯ ತನಿಖೆ ನಡೀಬೇಕು. ಈಗ ನಾಗೇಂದ್ರ ಪ್ರಕರಣದಲ್ಲಿ ನಾವು ತನಿಖೆ ನೋಡ್ತಾ ಇದ್ದೀವಿ. ನಾವು 2 ದಿವಸ ಗಂಟಲು ಹರ್ಕೊಂಡ್ಮೇಲೆ ಇವತ್ತು ನೋಟಿಸ್ ಕೊಟ್ಟಿದ್ದೆ. ಇವತ್ತು ನಾಗೇಂದ್ರ ನೋಟಿಸ್ ಕೊಟ್ಟಿದ್ದಾರೆ. ಹೌದು. 20 ದಿನಗಳ ಕಾಲ ರಾಜೀನಾಮೆ ಕೊಟ್ಟ ನಂತರವೂ ಕೂಡ ನೋಟಿಸನ್ನು ನೀಡಬೇಕು ಅಂತ SIT ಅವ್ರಿಗೆ ಅನ್ಸಲ್ಲ. ಬಟ್ ಸರ್ಕಾರ ಹೇಳ್ತಾ ಇದೆ SIT ಭಾಳ ಟ್ರಾನ್ಸ್ಪರೆಂಟ್ ತನಿಖೆ ನಡೆಸುತ್ತೆ ಅಂತ. ಅದೇ ನಂಬಬೇಕು ನಾವು ಅಂತ. ಹೀಗಾಗಿ ನನಗನ್ಸುತ್ತೆ ಒಂದು ತನಿಖೆಯ ಅವಶ್ಯಕತೆ ಇದೆ. ಬಿಕಾಸ್ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕುಟುಂಬಕ್ಕೆ ಸೇರಿದ ಪ್ರಕರಣ ಆದ್ದರಿಂದ. ಈಗ ಅಂದರೆ ಮತ್ತಾರೋ ರಾಜಕಾರಣಿ ಇದ್ದರೆ ಅಜಿತ್, ನಾನೊಬ್ಬ ಪತ್ರಕರ್ತನಾಗ 3 ಹೆಜ್ಜೆ ಮುಂದೆ ಹೋಗಿ ಮಾತಾಡ್ತೀನಿ. ಡೆಫಿನೆಟ್ಲಿ. ಮತ್ತೆ ಇನ್ಯಾರ್ದವ್ರ ಮೇಲೆ ಆರೋಪ ಬಂದರೆ ಮಾತಾಡ್ತಾ ಇಲ್ಲ, ಅದರ ಅರ್ಥ ಈಸ್ ಚೀಫ್ ಮಿನಿಸ್ಟರ್ ಅಂತಲ್ಲ. ಸಿದ್ದರಾಮಯ್ಯನವರದೊಂದು ಟ್ರ್ಯಾಕ್ ರೆಕಾರ್ಡ್ ಇದೆ, ಸಿದ್ದರಾಮಯ್ಯನವ್ರಿಗೊಂದು ಕ್ಲೀನ್ ಇಮೇಜ್ ಇದೆ. ಸಿದ್ದರಾಮಯ್ಯನವರ 20-25 ವರ್ಷಗಳ ಅಧಿಕಾರ ರಾಜಕಾರಣ ಏನಿದೆ ಅಲ್ಲಿ ಯಾವತ್ತಿಗೂ ಕಳಂಕ ಇಲ್ಲ. ಆ ಕಾರಣದಿಂದ ಎಲ್ಲರೂ ಹೇಳ್ತಾ ಇರೋದೇನು, ಇದನ್ನು ತನಿಖೆಗೊಳಪಡಿಸ್ಬೇಕು, ಟ್ರಾನ್ಸ್ಪರೆಂಟ್ ಆಗಿರ್ತಕ್ಕಂಥ ತನಿಖೆ ನಡೀಬೇಕು. ಕೇವಲ ನೋಡಿ, ಇದರಲ್ಲಿ ರಾಜಕೀಯ ಆರೋಪ ಪ್ರತ್ಯಾರೋಪಗಳ ದೃಷ್ಟಿಯಿಂದ ಮಾತ್ರ ಇದನ್ನು ನೋಡಬೇಕಾಗಿಲ್ಲ. ನಿಮಗೆ ಕೆಂಪೇಗೌಡ ಬಡಾವಣೆಯಲ್ಲಿ ಅಕ್ವೈರ್ ಮಾಡಿಕೊಂಡು ಜಯನಗರದಲ್ಲಿ ಭೂಮಿ ಕೊಡ್ತಾರೆ ಅಂದರೆ ಯಾಕೆ ಕೊಡ್ತಾರೆ? ಈ ಪ್ರಶ್ನೆಗೆ ಉತ್ತರ ಸಿಗಬೇಕಲ್ಲ. ಇದು ಬರೀ ನಮ್ಮ ಪ್ರಶ್ನೆ ಅಲ್ಲ, ಇದು ಲೇಮ್ಯಾನ್ನ ಪ್ರಶ್ನೆ ಕೂಡ ಆಗಿರುತ್ತೆ. ಆಮೇಲೆ ಲೇಮ್ಯಾನಿಗೆ ಸಂಬಂಧ ಇಲ್ಲ. BJP ಅವರು ಹಿಂಗೆ ತಗೊಂಡಿದ್ದಾರಾ, JDSನವರು ಹಿಂಗೆ ತಗೊಂಡಿದ್ದಾರಾ, ಲೇಮ್ಯಾನಿಗೆ ಸಂಬಂಧ ಇಲ್ಲ. ಎಂ ಲಕ್ಷ್ಮಣ್ ಕಾಂಗ್ರೆಸ್ ವಕ್ತಾರರು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಫಸ್ಟ್ ಟೈಮ್ ಸ್ಟುಡಿಯೋದಲ್ಲಿ ಬರುವಂಥದ್ದು. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಸುರಭಿ ಹೂದಿಗೆರೆ BJPಯಿಂದ, ನಾಗೇಂದ್ರ ಪ್ರಸಾದ್ JDSನಿಂದ ಇದ್ದಾರೆ. ಲಕ್ಷ್ಮಣ್ ಅವ್ರದ್ದು ರಿಯಾಕ್ಷನ್ ತೆಗೆದುಕೊಳ್ತೀನಿ. ಲಕ್ಷ್ಮಣ್ ಅವರೇ, ಈ ಸಮರ್ಥನೆಗಳು ಸರಿ ಅನ್ನಿಸ್ತವ? ಬದಲಿ ಸೈಟ್ ಕೊಟ್ಟಿದ್ದಾರಪ್ಪ, ಅದರಲ್ಲಿ ಏನು ಅಂತ?
ಅಲ್ಲಮ್ಮ ಇವರು ಹಿರಿಯ ಪತ್ರಕರ್ತರು ಹೇಳ್ತಾ ಇದ್ರು 3 ದಿವಸದಲ್ಲಿ ಅರ್ಜಿ ವಿಲೇವಾರಿ ಆಗಿದೆ ಅಂತ. ಎಲ್ಲ ದಾಖಲೆಗಳ ಸಮೇತ ನಾನು ತಗೊಂಬಂದಿದ್ದೀನಿ, ನಿಮಗೊಂದು ಸೆಟ್ ಕೊಟ್ಟು ಹೋಗ್ತೀನಿ. 2017ನೇ ಇಸ್ವಿನಲ್ಲಿ ಪಾರ್ವತಮ್ಮ ಮೇಡಮ್ ಅವರು ಪತ್ರವನ್ನು ಬರೀತಾರೆ. ಓಕೆ. 2021ವರೆಗೂ 27 ಗಿಫ್ಟ್ ಆಗಿ ಬಂದಿದ್ದು ಯಾವಾಗ ಅವ್ರಿಗೆ? ಗಿಫ್ಟ್ ಆಗಿ ಬಂದು 2010ರಲ್ಲಿ. ಓಕೆ. 2017ರಲ್ಲಿ ಅಕ್ವೈರ್ ಆಗುತ್ತೆ. 2015ರಲ್ಲಿ ಅಕ್ವೈರ್ ಆಗುತ್ತೆ. 2017ರಲ್ಲಿ ಮನವಿ ಕೊಡ್ತಾರೆ. 2021ರಲ್ಲಿ ತೀರ್ಮಾನ ಆಗುತ್ತೆ. 2017ರಲ್ಲಿ ಮನವಿ ಏನಂತ ಕೊಡ್ತಾರೆ? ನಮಗೆ ನೀವು ಇಲ್ಲಿಗಲ್ ಆಗಿ ನೋಟಿಫೈ ಮಾಡದೇನೆ ನಮ್ಮ ಜಮೀನನ್ನು ಅಕ್ವೈರ್ ಮಾಡ್ಕೊಂಡಿದ್ದೀರಿ ಅಂತ ಮನವಿ ಕೊಡ್ತಾರೆ. ಸರ್ 3 ಲಕ್ಷ ಚಿಲ್ಲರೆನ ಕಂಪನ್ಸೇಷನ್ ಫಿಕ್ಸ್ ಮಾಡಿರ್ತಾರೆ, ಅದು ಕಡಿಮೆ ಆಯಿತು ಅಂತ ಅಲ್ವಾ ಮನವಿ ಕೊಟ್ಟಿದ್ದು? ಮನವಿ ಕೊಟ್ಟಿರುವಂಥ ಕಾಪಿ ನಮ್ಮ ಹತ್ರ ಇದೆ, ದಯಮಾಡಿ ತಮ್ಮ ಹತ್ರ ಏನಾದ್ರು ಇದೆ ದಯಮಾಡಿ ನಾನು ನೋಡ್ಕೊತೀನಿ. ನಾನು ಇರೋ ಮಾಹಿತಿಯನ್ನು ಹೇಳ್ತಾ ಇದ್ದೀನಿ. ಮೊದಲು ಅವರಿಗೆ ಕಂಪನ್ಸೇಷನ್ ಫಿಕ್ಸ್ ಆಗಿದ್ದು 3.5 ಲಕ್ಷ. ಅದು ನೋಟಿಫೈ ಆಗಿದ್ದ ಲ್ಯಾಂಡನ್ನು ಡಿನೋಟಿಫೈ ಮಾಡ್ತಾರೆ ನೋಡೋದವರು. 1992ರಲ್ಲಿ ನೋಟಿಫೈ ಆಗುತ್ತೆ, 1998ರಲ್ಲಿ ಡಿನೋಟಿಫೈ ಆಗುತ್ತೆ. ತದನಂತರ 2005ನೇ ಇಸ್ವಿನಲ್ಲಿ ಅವರ ಅಣ್ಣ ಮಲ್ಲಿಕಾರ್ಜುನ ಸ್ವಾಮಿಯವರು ಪರ್ಚೇಸ್ ಮಾಡ್ತಾರೆ ಒಬ್ಬರು ರೈತರಿಂದ. ಓಕೆ. ಅಲ್ಲಿಂದ ಪರ್ಚೇಸ್ ಮಾಡಿ ಆದಮೇಲೆ 2010ರಲ್ಲಿ ಅವರು ಪರ್ಚೇಸ್ ಆದಮೇಲೆ ಇವ್ರಿಗೆ ದಾನ ಕೊಡ್ತಾರೆ, ದಾನಪತ್ರದ ಮೂಲಕ ಬರ್ಕೊಡ್ತಾರೆ. 2015ರಲ್ಲಿ ಇವರು ರಿಜಿಸ್ಟ್ರೇಷನ್ ಆದಮೇಲೆ ಅವ್ರು ನೋಟಿಫೈ ಮಾಡುವಂಥದ್ದು ಕೆಲಸ ಮಾಡಲ್ಲ ಮೂಡೋದವರು. ತಾನಾಗ ಅಕ್ವೈರ್ ಮಾಡ್ಕೊಂಡು 2017ಕ್ಕೆ ಎಲ್ಲರಿಗೂ ಸೈಟ್ ಹಂಚಿ ಆದಮೇಲೆ ನಮ್ಮ ಗಮನಕ್ಕೆ ಬರುತ್ತೆ. ಅಲ್ಲಿ ತನಕ ಗಮನಕ್ಕೆ ಇಲ್ಲ ಇಲ್ಲ. ಓಕೆ. ಅವರು ಮೂಢ ನಿರ್ಣಯದಲ್ಲಿ ಅದನ್ನು ಮೆನ್ಷನ್ ಮಾಡಿದ್ದಾರೆ. ನಮ್ಮ ಕಡೆಯಿಂದ ನಾವು ತಪ್ಪು ಮಾಡಿದ್ದೀವಿ ಅಂತ ಮೆನ್ಷನ್ ಮಾಡಿದ್ದಾರೆ. ಆ ಕಾಪಿನ ಆ ಪ್ಯಾರಾಗ್ರಾಫ್ನ ಓದ್ತೀನಿ, ಇದೆ ನನ್ನ ಹತ್ರ ಭಾಳ ಸ್ಪಷ್ಟವಾಗಿದೆ. ತಪ್ಪು ಮಾಡಿರುವಂಥದ್ದಕ್ಕೆ ಪರ್ಯಾಯವಾದ ಜಾಗವನ್ನು ಕೊಡ್ತೀವಿ ಅಂತಲೂ ಅಶ್ಯೂರೆನ್ಸ್ ಕೊಟ್ಟಿದ್ದಾರೆ, ಲೆಟರ್ ಕೊಟ್ಟಿದ್ದಾರೆ ಅವರು. ಓಕೆ. ನಮ್ಮ ಜಾಗನ ಅಕ್ವೈರ್ ಮಾಡ್ಕೊಂಡ್ಮೇಲೆ ಬದಲಿ ನಿವೇಶನ ಕೊಡುವಂಥದ್ದಕ್ಕೆ ತಪ್ಪೇನಿದೆ? ಓಕೆ. ಓಕೆ. ಅಲ್ಲ ನನ್ನ ಪ್ರಶ್ನೆ ಅಲ್ಲಲ್ಲ, ಈ ಪ್ರಶ್ನೆ ನನಗೂ ಇದೆ ಲಕ್ಷ್ಮಣ ಅವರೇ. ನನಗೂ ಇದೆ. ನಾಳೆ ಬೆಳಗ್ಗೆ ನೀವು ಹೂ ಅಂದ್ರೆ 100 ಜನ ರೈತರು ಈ ರೀತಿ ಭೂಮಿ ಕಳ್ಕೊಂಡವ್ರನ್ನ ಕರ್ಕೊಂಡ್ಬಂದು ನಿಲ್ಲಿಸ್ತೀನಿ ನಾನು. ಒಂದೇ ನಿಮಿಷ, 100 ರೈತರನ್ನ ಕರ್ಕೊಂಡ್ಬಂದು ನಿಲ್ಲಿಸ್ತೀನಿ. ಆ 100 ರೈತರಿಗೆ ಬೆಂಗಳೂರು ಹೊರವಲಯದಲ್ಲಿ ಜಾಗ ಕಳ್ಕೊಂಡಿರೋರಿಗೆ HSR ಲೇಔಟ್ ನಲ್ಲೋ ಜಯನಗರದಲ್ಲೋ ಸೈಟ್ ಕೊಟ್ಬಿಡಿ. ನಾವು ಕೇಳಿಲ್ಲ, ವಿಜಯನಗರ ಥರ್ಡ್ ಸ್ಟೇಜ್ ಸೈಟ್ ಕೊಡ್ತೀವಿ ಕೇಳಿದೀವ? ನಾವು ಕೇಳಿದೀವ ಸರ್? ದಯಮಾಡಿ ಓಪನ್ ಚರ್ಚೆ ಮಾಡೋಣ. ನಾವೇನಾದ್ರೂ ರೈಟಿಂಗ್ ಅಲ್ಲಿ ಕೊಟ್ಟಿದೀವಾ ವಿಜಯನಗರ ಥರ್ಡ್ ಸ್ಟೇಜ್ ಅಲ್ಲಿ ಕೊಡಬೇಕು, ಫೋರ್ತ್ ಸ್ಟೇಜ್ ಅಲ್ಲಿ ಕೊಡಬೇಕು ಅಂತ? ರೈಟಿಂಗ್ ಅಲ್ಲಿ ನಾವೇನಾದ್ರು ಕೊಟ್ಟಿದೀವಾ? ಇಲ್ಲ. ಮೂಡಾದಲ್ಲಿ ಕುಳಿತ ಯಾವ ಅಧಿಕಾರಿಗೆ ಧೈರ್ಯ ಬರಬಹುದು ಸಿದ್ದರಾಮಯ್ಯನವರೇ ರೈಟಿಂಗ್ ಅಲ್ಲಿ ಕೊಡಿ ಅವಾಗ ಕೊಡ್ತೀವಿ ನಾವು ನಿಮಗೆ ಅಂತ? ನೋಡಿ, ಅಧಿಕಾರಿಗೆ ಧೈರ್ಯ ಬಿಹೈಂಡ್ ಆಫ್ ಮೈ ಇಮ್ಯಾಜಿನೇಷನ್ ಐ ಮೈಸೆಲ್ಫ್ ವಿಲ್ ಹ್ಯಾವ್ ಟು ಆರ್ಗ್ಯೂ. ನಾವು ರೈಟಿಂಗ್ ಅಲ್ಲಿ ಕೊಟ್ಟಿಲ್ಲ, ನಮಗೆ ಬದಲಿಯನ್ನ ಕೊಡ್ಬೇಕಾ ಬೇಡವಾ? 3 ಎಕರೆ 16 ಕುಂಟೆ ನಮ್ಮ ಜಮೀನನ್ನ ನೀವು ಅಕ್ವೈರ್ ಮಾಡ್ಕೊಂಡ್ಮೇಲೆ ಬದಲಿ ಕೊಡುವಂತದಕ್ಕೆ ಅವಕಾಶ ಇದೆಯಾ ಇಲ್ವಾ? ಕೊಡಿ, ಎಲ್ಲಾದ್ರೂ ಒಂದ್ ಕಡೆ ಈಗಲೂ ತಗೊಂಡು ಕೊಡಿ ಸ್ವಾಮಿ, ಸಮಸ್ಯೆ ಏನು? 3 ಎಕರೆ 16 ಕುಂಟೆ ಅದೇ ಜಾಗದಲ್ಲಿ ಕೊಡಿ. ನಾವು ವಿಜಯನಗರ ಥರ್ಡ್ ಸ್ಟೇಜ್ ಫೋರ್ತ್ ಸ್ಟೇಜ್ ಕೊಡಿ ಅಂತ ಕೇಳಿದೀವ ನಾವು ನಿಮ್ಗೆ. ಎಸ್ ಕೊಟ್ಟಾದ ಮೇಲೆ ಅಷ್ಟು ಬೆಲೆ ಬಾಳುವ ಭೂಮಿಯನ್ನು ನಾವು ಎಲ್ಲಿ ಕೇಳಿದ್ವಿ ಅಂತ. ನಮ್ಮ ಜಮೀನು ಬೆಲೆ ಬಾಳುವ ಭೂಮಿಯನ್ನು ಅವರಾಗಲೇ ಕೊಟ್ಟಿದ್ದಾರೆ, ನಾವೇನ್ ಮಾಡೋಣ ಅಂತ. ನನಗೆ ಒಂದು ಪ್ರಶ್ನೆ ತಮ್ಮ ಕೇಳ್ತೀನಿ ದಯಮಾಡಿ. ನಮ್ಮ ಜಮೀನು ಎಷ್ಟು ಬೆಲೆ ಬಾಳುತ್ತೆ ಹೇಳಿ, ನೀವು ಹೇಳಿ ಎಷ್ಟು ಬೆಲೆ ಬಾಳುತ್ತೆ? ನಮ್ಮ ಜಮೀನು ಇವತ್ತಿನ ಮಾರ್ಕೆಟ್ ರೇಟ್ ಪ್ರಕಾರ 2788 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಇದೆ. ಓಕೆ. 1,49,000 ಸ್ಕ್ವೇರ್ ಫೀಟ್ ಅಕ್ವೈರ್ ಮಾಡ್ಕೊಂಡಿರೋದು. ಓಕೆ. ನಮಗೆ ಕೊಟ್ಟಿರುವಂತದ್ದು ಬದಲಿ ಎಷ್ಟು? 38,248 ಸ್ಕ್ವೇರ್ ಫೀಟ್. ಓಕೆ. 1 ಲಕ್ಷ ಮಾಡಿ, ಒಂದು ನಿಮಿಷ, 1 ಲಕ್ಷ 1,49,104 ಸ್ಕ್ವೇರ್ ಫೀಟ್. ಓಕೆ. ಅಂದ್ರೆ ನಮ್ಮ 16 ಗುಂಟೆಗೆ ಹೇಳ್ತಾ ಇದ್ದೀರಿ? 3 ಎಕರೆ 16 ಗುಂಟೆಗೆ ಚದರ ಅಡಿನಲ್ಲಿ ನಮ್ಗೆ ಅವ್ರು ಕೊಟ್ಟಿರುವಂತದ್ದು 38,248 ಸ್ಕ್ವೇರ್ ಫೀಟ್. ಒಂದು ಸ್ಕ್ವೇರ್ ಫೀಟು ವಿಜಯನಗರದಲ್ಲಿ ಎಷ್ಟಿದೆ ಬೆಲೆ? 8,000 ಇದೆಯಾ? ಲಕ್ಷ್ಮಣ ಅವರೇ ಅಲ್ಲ ಸರ್, ನೀವು ದಯಮಾಡಿ ಹೇಳಿ ಸರ್. ಲೆಕ್ಕಾಚಾರದಲ್ಲಿ ಕೃಷಿ ಜಮೀನನ್ನ ಎಕರೆಗಟ್ಟಲೆ ವಶಪಡಿಸಿಕೊಂಡಾಗ ಸ್ಕ್ವೇರ್ ಫೀಟ್ 1,49,104 ಸ್ಕ್ವೇರ್ ಫೀಟ್ ವಶಪಡಿಸಿಕೊಂಡಿದ್ದೀರಿ. ಅಷ್ಟು ಜಮೀನನ್ನು ಕಂಪನ್ಸೇಷನ್ ಆಗಿ ಕೊಡಬೇಕು ಅನ್ನುವಂತ ಲೆಕ್ಕಾಚಾರ ಎಲ್ಲಿದ್ದು? ಬೇಡ. ಜಮೀನನ್ನು ವಶಪಡಿಸಿಕೊಂಡು ಬಂದು ಕೊಡಬೇಕು, ಕಾನೂನು ವ್ಯಾಪ್ತಿನಲ್ಲಿ ಎಷ್ಟು ಕೊಡಬೇಕು ಸರ್? ಟೋಟಲ್ ಡೆವಲಪ್ ಆದ್ಮೇಲೆ ಎಷ್ಟು ಬಂದಿರ್ತದೆ ಅರ್ಧ ಭಾಗ ಕೊಡಬೇಕು. ಎಷ್ಟು? ಅಷ್ಟು ಕೊಡಿ. ಟೋಟಲ್ ಡೆವಲಪ್ ಆದ್ಮೇಲೆ 80,000 ಯಾಕೆ ಕೊಟ್ರು? ಯಾಕೆ ಕೊಟ್ಟರು ನೀವು ಮೂಡಾದವ್ರನ್ನ ಕೇಳಬೇಕು. ಒಳ್ಳೆ ಕಥೆ ಆಯ್ತಲ್ಲ. ಜಯನಗರದಲ್ಲಿ ಯಾಕೆ ಕೊಡಬಾರ್ದು? ದಯಮಾಡಿ ವಿಜಯನಗರದಲ್ಲಿ ಯಾಕೆ ಕೊಡಬಾರ್ದು? ಅಲ್ರಿ, ಯಾಕೆ ಕೊಡಬಾರ್ದು? ಎಲ್ಲಿ ಜಾಗ ಲಭ್ಯ ಯಾಕೆ ಕೊಡಬಾರ್ದು? ಯಾಕೆ ಕೊಟ್ರು ಅಂತ ಕೊಟ್ಟಿಲ್ಲ, ಇಡೀ ಊರವ್ರಿಗೆಲ್ಲ ಕೊಟ್ಟವ್ರೆ. 1,004 ಸೈಟ್ ಕೊಟ್ಟವ್ರೆ ವಿಜಯನಗರದಲ್ಲಿ. ವಿಜಯನಗರ ಸೆಕೆಂಡ್ ಲಿಸ್ಟ್ ಬಿಡುಗಡೆ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಅದನ್ನೇ ಬಿಡುಗಡೆ ಲಿಸ್ಟ್ ಬಿಡುಗಡೆ ಆಗಬೇಕು. ನಾವು ಬಿಡುಗಡೆ ಮಾಡಿ ಅಂತ ಒತ್ತಾಯ ಮಾಡಿದ್ವಿ. ಮೂಡ ಕಮಿಷನರ್ಗೆ ಹೇಳ್ತಾ ಇದ್ದೀವಿ, ಬಿಡುಗಡೆ ಮಾಡಿ, ತುರ್ತಾ ಬಿಡುಗಡೆ ಮಾಡಿ, ಯಾರ್ಯಾರು ಕೊಟ್ಟಿದ್ದೀರಾ ಅಂತ. ತಪ್ಪೇನಿದೆ? ನನಗೆ ಅರ್ಥ ಆಗ್ತಾ ಇಲ್ಲ.
ಇದ್ರ ಮೇಲೆ ಡಿಬೇಟ್ಗಳು ಯಾಕೆ ಆಗ್ತಾ ಇದಾವೆ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಅಲ್ಲ, ದಯಮಾಡಿ ಹೇಳಿ ಸರ್. ಲಕ್ಷ್ಮಣ ಅವರೇ, ನೀವು ಹೇಳಿ ಸರ್. 100 ಜನ ರೈತರಿ, 100 ಜನ ರೈತರು ಬಿಡಿಎ ಜಮೀನ್ ಕಳ್ಕೊಂಡಿರೋರ್ನ ಕರ್ಕೊಂಡ್ಬಂದು ನಾಳೆ ನಿಲ್ಲಿಸ್ತೀನಿ ಅವ್ರಿಗೆ HSR ಲೇಔಟ್ ಅಲ್ಲಿ ಸೈಟ್ ಕೊಡಿ, ಜಯನಗರದಲ್ಲಿ ಸೈಟ್ ಕೊಡಿ ಡಾಲರ್ಸ್ ಕಾಲನಿ ಸೈಟ್ ಲಭ್ಯ ಇದ್ರೆ ಕೊಡ್ತಾರೆ ಸರ್. ಸುಮ್ನೆ ಎಲ್ಲಿ ಬೇಕಾದ್ರೂ ಕೇಳಿದ್ರೆ ಕೊಡುವಂತದಕ್ಕೆ ಅವಕಾಶ ಮುಖ್ಯಮಂತ್ರಿಗಳಿಗೆ ಲಭ್ಯ ಆಗುತ್ತೆ. ಬಿಡಿಎ ನಲ್ಲಿ ಆಲ್ಟರ್ನೇಟಿವ್ ಸೈಟ್ ಹಗರಣ ಅಂತ ಕರೆದ್ವಿ ನಾವು ಅದನ್ನ. ಯಾರೋ ಬಡಬಗ್ರು ರೈತರು 1 ಸೈಟ್ 2 ಸೈಟ್ ಇಟ್ಕೊಂಡವ್ರ ಹತ್ರ ನಿಮ್ಮ ಕೈಯಲ್ಲಿ ಆಗೋದಿಲ್ಲ ಪ್ರೈಮ್ ಪ್ರಾಪರ್ಟಿಗಳನ್ನು ತಗೊಳಕ್ಕೆ, ಅವುಗಳನ್ನು ನಮಗೆ ಬರೆದು ಕೊಡಿ ಅಂತ ಹೇಳಿ ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಬಿಡಿಎ ನಲ್ಲಿ ಅಲ್ಲ, ಒಂದ್ ನಿಮಿಷ, ನಾನು ಕಂಪ್ಯಾರಿಸನ್ ಹೇಳ್ತಾ ಇದ್ದೀನಿ ನಿಮ್ಗೆ. ಬಿಡಿಎ ನಲ್ಲಿ ನಾವು ಕಾನೂನು ಮಾತಾಡ್ತಾ ಇದ್ದೀನಿ, ನಾನು ಕಂಪ್ಯಾರಿಸನ್ ನೀವು ಹೇಳ್ತಾ ಇದ್ದೀರಿ. ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಆ್ಯಕ್ಟು ಪೇಜ್ ನಂಬರ್ 111 ನೋಡಿ. ಸಬ್ಜೆಕ್ಟ್ ಟು ದಿ ಪ್ರಾವಿಷನ್ಸ್ ಆಫ್ ಸಬ್ ರೂಲ್ 1, an alternate site may be allotted in the same layout or in the layout developed by the authority subsequently provided the market value of the alternate site ಅಂತ ಇದೆ. ಅದೇ ಬೇಸಿಸ್ ಮೇಲೆ ಕೊಟ್ಟವ್ರೆ. ತಪ್ಪೇನಿದೆ? ಇದಕ್ಕೆ ಹೇಳಿ ಸರ್, ಉತ್ತರವನ್ನು ಕೊಡಿ ಸರ್. ಸ್ಕ್ಯಾಮ್ ಎಲ್ಲಿದೆ ಸುರಭಿ? 1 ಸೆಕೆಂಡ್, ಇಲ್ಲಿ ಅವರು ಓದಿದ ಇವಾಗ ಲಾಸ್ಟ್ ಸೆಂಟೆನ್ಸ್ ಸರ್, subsequent to the value. ಏನು ಇಂಗ್ಲಿಷ್ ನನಗೂ ಗೊತ್ತಲ್ಲ ಸರ್, ಅದಕ್ಕೆ ಸಿಟ್ ಆಗ್ತಿರಿ ಸರ್. ನೀವು ಅಲ್ಲಿ ಮಾತಾಡ್ರಿ, ನಾಗೇಂದ್ರ ಪ್ರಸಾದ್ ಒಂದ್ ನಿಮಿಷ. ನೀವು ಅವ್ರ ಮೌತ್ ಪೀಸ್. ಲಕ್ಷ್ಮಣ ಅವರೇ, ನನ್ನ ಕೇಳಿ. ಅವ್ರಿ ಇಂಗ್ಲಿಷ್ ಬರುತ್ತೋ ಇಲ್ಲ ನೀವು ಅವ್ರು ನನ್ನ ಕೇಳ್ಬೇಕ್ರಿ. ನನ್ನ ಮುಖ ನೋಡಿ ಕೇಳಿದ್ರು. ನೀವು ಮಾತಾಡ್ಕೋಬೇಡಿ, ಇಷ್ಟು ವಿಷಯಕ್ಕೆ ಇಷ್ಟೊಂದು ಮಾಡ್ತಾ ಇದ್ದೀರಾ? ನಾನು ರಿಪೀಟ್ ಮಾಡಿದ್ದು ನೀವು ಹೇಳಿದ್ದು, ಅದಕ್ಕೆ ನೀವು ಹೇಳಿದ್ದು ಅವ್ರಿಗೆ ಹೇಳ್ತೀನಿ. ಅವ್ರು ಓದಿದ್ದ ಒಂದು ಆಕ್ಟಿನ ಪ್ರಕಾರವಾಗಿ ಏನು ವ್ಯಾಲ್ಯೂ ಇದೆಯೋ ಅದನ್ನ ಮ್ಯಾಚ್ ಆಗೋದನ್ನ ಕೊಡಬೇಕು ಅಂತ. ವೆರಿ ಪ್ರೊವೈಡೆಡ್ ದ ವ್ಯಾಲ್ಯೂ ಆಫ್ ದ ಪ್ರಾಪರ್ಟಿ. ದ ಕ್ವೆಶ್ಚನ್ ಇವಾಗ ಇಲ್ಲಿ ಬರ್ತಾ ಇರೋದು ಏನು ಅಂದ್ರೆ, ಈ ಯಾವ ಜಮೀನನ್ನು ಅವ್ರು ಬಿಟ್ಕೊಟ್ಟಿದಾರೋ, ಯಾವ ಜಮೀನು ಓಕೆ ನೋಟಿಫೈ ಆಯ್ತು, ಡಿನೋಟಿಫೈ ಆಯ್ತು, ಸರಿ, ಕಾಂಪನ್ಸೇಷನ್, ಎಸ್, ಕಾಂಪನ್ಸೇಷನ್ ಹ್ಯಾಸ್ ಟು ಬಿ ಗಿವನ್. ಕಾಂಪನ್ಸೇಷನ್ ಯಾಕೆ ಕೊಟ್ಟಿರೋದು ಇಂತಹ ಹೈ ವ್ಯಾಲ್ಯೂ ಪ್ರಾಪರ್ಟಿ? ಇದು ಅದು ಪ್ರಶ್ನೆ ಬಂದಿರೋದು. ಒಂದ್ ನಿಮಿಷ, ಕೊಡಬಾರ್ದು ಅಂತಲ್ಲ ಸರ್, ಆಕ್ಟ್ ಅಲ್ಲೇ ಬರ್ದಿದೆ ಅಂದ್ರೆ ಇಟ್ ಶುಡ್ ಬಿ ಆಸ್ ಪರ್ ದ ವ್ಯಾಲ್ಯೂ ಆಫ್ ದ ಲ್ಯಾಂಡ್ ಲಾಸ್ಟ್ ಅನ್ನೋದು. ದಿಸ್ ಇಸ್ ಇದು ಸೆಂಟ್ರಲ್ ಆಕ್ಟ್ ಇಂದ ಲ್ಯಾಂಡ್ ಅಕ್ವಿಸಿಷನ್ ಆಕ್ಟ್ ಅಲ್ಲಿ ವೆರಿ ಕ್ಲಿಯರ್ ಆಗಿ ಮೆನ್ಷನ್ ಆಗಿರುವಂತದ್ದು. ಪ್ರಶ್ನೆ ಬರ್ತಾ ಇರೋದು 2ನೇ ಲೆವೆಲ್ ಪ್ರಶ್ನೆ ಬರ್ತಾ ಇರೋದು ಇಲ್ಲಿ. ಮುಖ್ಯಮಂತ್ರಿಗಳು ಈ ಪ್ರಶ್ನೆ ಕೇಳಬಾರದು. ಒಂದು, ಮುಖ್ಯಮಂತ್ರಿಗಳು ಏನು ನನ್ನನ್ನು ಯಾಕೆ ರಿಸೈನ್ ಮಾಡಿ ಅಂತ ಹೇಳ್ತಾ ಇದ್ದೀರಾ, ನನ್ನನ್ನು ಯಾಕೆ ಇದ್ರಲ್ಲಿ ತರ್ತಾ ಇದ್ದೀರಾ ಅಂತ ಕೇಳ್ತಾ ಇದ್ದಾರೆ. ಯಾಕೆಂದ್ರೆ ನೀವು ಪಬ್ಲಿಕ್ ರೆಪ್ರೆಸೆಂಟೇಟಿವ್, ಮೈಸೂರಲ್ಲಿ ನಿಮ್ಮ ಒಂದು ಜ್ಞಾನ ಇಲ್ಲಿ ಏನು ಮೂವ್ ಆಗೋದಿಲ್ಲ. ಆ ತರ ಒಂದು ಪರಿಸ್ಥಿತಿನಲ್ಲಿ ಇಂಥ ಒಂದು ದೊಡ್ಡ ಹಗರಣ ಆಗಿದೆ, ನಿಮ್ಮ ಮನೆಯ ಒಂದು ಬುಡಕ್ಕೆ ಬಂದಿದೆ ಈ ಹಗರಣ. ಈ ಸಿಚುವೇಶನ್ ಅಲ್ಲಿ ಪ್ರಶ್ನೆ ಮಾಡದೆ ಇರೋದು ಸರಿನಾ? ಸರಿ ಇಲ್ಲ. ಅಷ್ಟೊಂದು ನಿಮಗೆ ಕಾನ್ಫಿಡೆನ್ಸ್ ಇದ್ರೆ ಬನ್ನಿ, ವಾಪಸ್ ಕೊಡ್ತೀವಿ ಅಂತ ಹೇಳಬೇಡಿ. ಯಾಕಾಯ್ತು? ನೀವ್ ಯಾಕೆ ಅಲ್ಲಿರುವಂತಹ ಬ್ಯೂರೋಕ್ರಾಟಿನ ಕಮಿಷನರ್ನ ನೀವ್ ಯಾಕೆ ಟ್ರಾನ್ಸ್ಫರ್ ಮಾಡಿದೀರಾ? ಅಲ್ಲಿ ಯಾಕೆ ಭೈರತಿ ಸುರೇಶ್ ಅವರು ಓಡ್ ಹೋಗಿ ಅದನ್ನ ಡ್ಯಾಮೇಜ್ ಕಂಟ್ರೋಲ್ ಮಾಡೋದಕ್ಕೆ ಪ್ರಯತ್ನ ಪಟ್ರು? ಅದು ಬಿಟ್ಟು ಯಾವ ಪರಿಸ್ಥಿತಿಲಿದೆ ನಮ್ಮ ರಾಜ್ಯ ಅಂದ್ರೆ, ಕಾಂಗ್ರೆಸ್ ಇಂದ ಒಳಗಡೆನೇ ಇಷ್ಟೊಂದು ಗೊಂದಲ ನಡೀತಿರ್ಬೇಕಾದಾಗ ಪ್ರಶ್ನೆ ಬರುತ್ತೆ, ಬರ್ದೇ ಇರತ್ತಾ ಇದು? ನಾವು ಏನ್ ಕೇಳ್ತಾ ಇದೀವಿ ಅಂದ್ರೆ, ನೀವು ಹೇಳಿದ್ ಸರಿ, ವಾಲ್ಮೀಕಿ ಹಗರಣದಲ್ಲಿ ಏನು ಒಬ್ರು ವಿಕೆಟ್ ಡೌನ್ ಆಗಿದೆ ಒಬ್ರು ಮಿನಿಸ್ಟರ್ದು, ಆ ಒಂದು SIT ನಲ್ಲಿ ಬರ್ತಿರುವಂತಹ ಲ್ಯಾಗ್ಡ್ ಇನ್ವೆಸ್ಟಿಗೇಷನ್ ಪ್ರಕಾರವಾಗಿ ಈ ಒಂದು ಇನ್ವೆಸ್ಟಿಗೇಷನ್ ಮುಖ್ಯಮಂತ್ರಿಗಳು ಸ್ವತಃ ಇದರಲ್ಲಿ ಇನ್ವಾಲ್ವ್ ಆಗಿರೋದ್ರಿಂದ ಇದು ಒಂದು ಜುಡಿಷಿಯಲ್ ಎಂಕ್ವೈರಿ ಆಗಬೇಕಾಗಿದೆ. ಯಾವುದೇ ಆದಂತಹ SIT ಅಲ್ಲ, ಜುಡಿಷಿಯಲ್ ಎಂಕ್ವೈರಿನ ಡಿಮಾಂಡ್ ಮಾಡ್ತಾ ಇದ್ದೀವಿ ಬಿಜೆಪಿ ಪರವಾಗಿ. ಸಂಜೆ ಬಂದಂತಹ ಸುದ್ದಿ ಇದು, ಸಿದ್ದರಾಮಯ್ಯನವರೊಬ್ಬರೇ ಅಲ್ಲ, ಈ ರೀತಿ ಪ್ರೈಮ್ ಪ್ರಾಪರ್ಟಿಗಳನ್ನು ಆಲ್ಟರ್ನೇಟಿವ್ ಆಗಿ ತೆಗೆದುಕೊಂಡಂಥದ್ದು ಎಲ್ಲ ಪಕ್ಷದವರು ಇದ್ದಾರೆ ಅಂತ. ಯು ಹ್ಯಾವ್ ಟು ಬಿ ಪ್ರಿಪೇರ್ಡ್ ಫಾರ್. ಆಗ್ಲಿ, ನಿಮ್ಮ ಸರ್ಕಾರ ಇದ್ದಾಗ ಆಗಿದ್ದದು ಆಗ್ಲಿ. ಅಲ್ಲ, ನಮ್ಮ ಸರ್ಕಾರ ಅಂತ ಹೇಳ್ತೀರಾ. ಸರ್ಕಾರ ಇದ್ರೆ ಸ್ಪೆಷಲ್ ಆಗಿ ಸಿದ್ದರಾಮಯ್ಯನವ್ರಿಗೆ ಕೊಡೋದಕ್ಕೆ ಅಂತ ಅಲ್ಲ. ಅಲ್ಲಿ ಮೈಸೂರಲ್ಲಿ ಯಾರು ಅಥಾರಿಟೀಸ್ ಇದಾರೋ ದೇ ಹ್ಯಾವ್ ಟು ಬಿ ಹೆಲ್ಡ್ ಅಕೌಂಟಬಲ್. ಅದು ಯಾವುದೇ ಸರ್ಕಾರ ಇದ್ರೂ ದೇ ಹ್ಯಾವ್ ಟು ಬಿ ಹೆಲ್ಡ್ ಅಕೌಂಟಬಲ್. ಸರ್, ನಾವು ಪಕ್ಷವಾಗಿ ನಮ್ಮಲ್ಲಿ ವಿರೋಧ ಪಕ್ಷ ನಾಯಕರಾಗಿರ್ಬೋದು, ನಮ್ಮ ರಾಜ್ಯಾಧ್ಯಕ್ಷರಾಗಿರ್ಬೋದು, ಎಲ್ಲರೂ ಬಂದು ಕೇಳ್ತಾ ಇದೀವಿ, ಒಂದು ಜುಡಿಷಿಯಲ್ ಎಂಕ್ವೈರಿ ಆಗಲಿ.
ಎಂಬ ವಿಷಯವನ್ನ. ಜುಡಿಷಿಯಲ್ ಎಂಕ್ವೈರಿ ಅಂದ್ರೆ ಏನು? ಒಬ್ರು ಜಡ್ಜ್, ಇಂಪಾರ್ಷಿಯಲ್ ಜಡ್ಜ್ ಕೂತ್ಕೊಂಡು ಈ ಒಂದು ಎಂಕ್ವೈರಿನ ಪ್ರಿಸೀಡ್ ಮಾಡ್ತಾರೆ. ಇಲ್ಲಿ ಮುಖ್ಯ ಇರುವಂಥದ್ದು, ನೀವಿವತ್ತು ತಂದಿರುವಂಥದ್ದು, ಎಷ್ಟು ಹೋರಾಟ ಮಾಡ್ತಾರೆ ರೈತರು ತಮ್ಮ ಲ್ಯಾಂಡ್ ಅನ್ನ ಒಂದು ಕಳ್ಕೊಂಡಾಗ, ಚಿಕ್ಕ ಚಿಕ್ಕ ಜಮೀನ್ ಕಳ್ಕೊಂಡಾಗ ಕಾಂಪನ್ಸೇಷನ್ ಸಿಗದೆ ಇರಬೇಕಾದಾಗ ಇಂತಹ ಒಂದು ಇಷ್ಟು 16 ಸೈಟ್ ತಗೊಂಡು ಬಂದಿದೆ ಮುಖ್ಯಮಂತ್ರಿಗಳಿಗೆ ಅಂದ್ರೆ ಏನಾದ್ರೂ ಒಂದು ತನಿಖೆ ನಡೀಲೇಬೇಕು ತಾನೆ. ಮತ್ತೆ ನಾನು ತಿರ್ಗಾ ಇದನ್ನ ಒತ್ತೆ ಹೇಳ್ತೀನಿ, ಮೈಸೂರಿನಲ್ಲಿ ಸಿದ್ದರಾಮಯ್ಯನವರಿಗೆ ಇರೋಂತಹ ಕಂಟ್ರೋಲ್ ಮತ್ತೆ ಇರೋಂತಹ ಜ್ಞಾನವನ್ನು ಮೀರಿ ಏನೂ ಆಗೋದಿಲ್ಲ. ಹಾಗಾಗಿ ಅವರ ಡೈರೆಕ್ಟ್ ಇನ್ವಾಲ್ವ್ಮೆಂಟ್ ಇದೆ. ಅವ್ರು ಇವತ್ತು ಯಾವುದೇ ಒಂದು ನೈತಿಕತೆ ಇಲ್ಲ, ಇವತ್ತು ಅವರು ಮುಖ್ಯಮಂತ್ರಿ ಆಗಿ ಉಳಿಯೋದಕ್ಕೆ ಅವರ ರೆಸಿಗ್ನೇಷನ್ ಬರಬೇಕು. ಅವ್ರದ್ದು ವಾದ ಇದೆ ರೀ ಲಕ್ಷ್ಮಣ್ ಅವ್ರದ್ದು. ಮುಖ್ಯಮಂತ್ರಿಗಳು ಯಾವಾಗ ಅರ್ಜಿ ಹಾಕೊಂಡಿದ್ರು ಅಂತ, ನನಗೆ ವಿಜಯನಗರದಲ್ಲಿ ಸೈಟ್ ಕೊಡು ಅಂತ ಅವ್ರೇನಾರು ಕೇಳಿದ್ರ? ಅಲ್ಲ, ಕೊಟ್ಟಿದ್ಯಪ್ಪ ಕೇಳಿಸ್ಕೊಳ್ಳಿ ಮೂಢ ಅಧಿಕಾರಿಗಳನ್ನ ಅಂತಾರೆ ಅವರು. ಮೂಢ ಅಧಿಕಾರಿಗಳು ಯಾರು ಮೂಢ ಅಧಿಕಾರಿಗಳು? ಸ್ವಲ್ಪ ಬಿಡಿಸಿ ಹೇಳೋಣ. ಯಾರು ಅಲ್ಲಿ ಬೆನಿಫಿಟ್ ಆಗಿರೋದು ಇದರಲ್ಲಿ? ನೋಡಿ, ಯಾವುದೇ ಪಕ್ಷವನ್ನು ಸೇರ್ಬೇಕಾಗಿಲ್ಲ ಇದನ್ನ ಹೇಳೋದಕ್ಕೆ. ಎಲ್ಲ ಒಂದು ರಿಯಲ್ ಎಸ್ಟೇಟ್ ಡೀಲಿಂಗ್ಸ್ ಅಲ್ಲೂ ಏನೋ ಒಂದು ಪೊಲಿಟಿಕಲ್ ಲಿಂಕ್ ಇದ್ದೇ ಇರುತ್ತೆ. ಅದನ್ನ ತೆಗಿಯೋಣ ಆಚೆ. ನಮ್ಮ ರಾಜ್ಯನ ಸಾಫ್ ಮಾಡೋತಾ ಈ ಟೈಮ್ ಬಂತಿದ್ದು. ತೆಗಿರಿ. ಯಾರೋ ಮೂಢ ಅಧಿಕಾರಿಗಳು, ಅವ್ರಿಗೂ ಸಿದ್ದರಾಮಯ್ಯನವ್ರ ಅವ್ರಿಗೆ ಏನು ಸಂಬಂಧ? ಮುಖ್ಯಮಂತ್ರಿ ಸ್ಥಾನದಲ್ಲಿ ಇರುವಂತಹವರಿಗೆ ಏನು ಇದು ಅವ್ರ ಕರ್ತವ್ಯ ಇದನ್ನ ಕ್ಲೀನ್ ಚಿಟ್ ತಗೊಳ್ಳೋದಕ್ಕೆ. ಅಷ್ಟೊಂದು ಅವ್ರ ಕಾನ್ಫಿಡೆನ್ಸ್ ಇದ್ರೆ ಯಾರು ಅವ್ರ ಮೂಢ ಅಥಾರಿಟೀಸ್? ಅವ್ರು ಹೇಗೆ ಇದನ್ನ ಕೊಟ್ರು? ಯಾಕೆ ಕೊಟ್ರು? ಇದೇ ಯಾಕೆ? ಒಂದು ಎಕ್ಸಾಂಪಲ್ ಕೊಡಿ ನನಗೆ, ರೈತರಿಗೆ ಈ ತರ ಆಗಿರುವಂತದ್ದು. ಲಕ್ಷ್ಮಣ್ ಅವರು ಬಹಳ ಹಿರಿಯರು ವಿಷಯದಲ್ಲಿ ಅಡ್ವೊಕೇಟ್ ಮಾಡಕ್ ನಾನು ಇದ್ದೀನಿ. ಅಲ್ಲ, ಲಕ್ಷ್ಮಣ್ ಅವರು ಬಹಳ ಹಿರಿಯರು. ನೂರಾರು ಜನ ರೈತರನ್ನು ನೋಡಿದ್ದೀನಿ, ನೂರಾರು ಜನ ರೈತರು. ಒಂದು ಫಾರ್ಮರ್ಸ್ ಹೇಳಿ ನಮಗೆ, ರೈತರದ್ದು ಒಂದು ಎಕ್ಸಾಂಪಲ್ ಹೇಳಿ. ನಾನು ಒಂದು ಕ್ಲಾರಿಫಿಕೇಶನ್ ಬರ್ತೀನಿ. ನಂಗೊಂದು ಸಣ್ಣ ಬ್ರೇಕ್ನ ಸಮಯ. ಬ್ರೇಕ್ ಆದ್ಮೇಲೆ ನಾಗೇಂದ್ರ ಪ್ರಸಾದ್ ಅಂತ ಮಾತಾಡ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.